ಅಭಿಲಾಷ್ ಅವರು ಎಕ್ಸ್ಪಲ್ಸ್ ರ್ಯಾಲಿ ಎಡಿಷನ್ ಬೈಕ್ ನ ನನಗೆ ಓಡ್ಸಕ್ ಕೊಟ್ಟಿದ್ರು. ನನಗೆ ಕೊಟ್ಟಿದ ತಕ್ಷಣ ತಗೊಂಡ ಓಡಿಸ್ಕೊಂಡು ಬಂದು ನನ್ನ ಎಂಟ್ರ ಮುಂದೆನೆ ಎತ್ತಾಕೊಂಡು ಬಿದ್ಬಿಟ್ಟೆ. ರೈಟು ಹೆವಿ ಐಟಿತ್ತು. ಇದು ನೋವು ಬರುತ್ತೆ. ಇದು ಜಜ್ಜೈತು ಒಳಗಡೆ ಮೂಳೆ. ಸುಮ್ಮನಿದ್ದಾಗಲೇ ಸಾವಿರಾರು ಸಮಸ್ಯೆಗಳನ್ನ ಹುಡುಕ್ ನೋಡೋ ಹೆಂಡತಿಗೆ ಏನೋ ಒಂದು ಕಣ್ಣು ಮುಂದೆ ಒಂದು ಸಮಸ್ಯೆ ಸಿಗಾಕೊಂಡಿದ ತಕ್ಷಣ ಸುಮ್ಮನೆ ಬಿಟ್ಟಾಳ. ಹಾಗೆ ನಮ್ಮನೆಯವರು ಬಿದ್ದು ಬಂದಿದ್ದಾರೆ ಕವ 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 ಅಂತ ಆಡಿ. ಅದಕ್ಕೆ ನಾನೇನು ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ ನೋಡಿ. ನೀನ್ ಯಾವತ್ತೋ ತಲೆ ಕೆಡಿಸ್ಕೊಳ್ಳಲ್ಲ ಬಿಡು. ಯಾಕೆ ಗೊತ್ತಾ, ನಾನು ಹೇಳ್ತೀನಿ ಒಂದೇ ಉಸಿರು ನಮ್ಮನೆಯವ್ರ ಅವಸರ. ನೋವ್ತಾ ಇದೆಯಾ? ನಾನು ಬಿದ್ದಿದ್ಕೆ ನನಗೆ ನೋವಾಗಿಲ್ಲ, ಇವಳು ಕೊಡ್ತಾಳಲ್ಲ ಟಾರ್ಚರ್, ಇದಕ್ಕೆ ನನಗೆ ನೋವಾಯ್ತಾ. ಇಲ್ಲ ಇಲ್ಲ ಅವಸರ, ನಾನು ಹೇಳ್ದೆ. ಎಲ್ಲರಿಗೂ ಪೂಜಾ ಕೆ ರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ಎಪಿಸೋಡ್ನಲ್ಲಿ ನೀವು ನೋಡಿರ್ಬೋದು, ನಾವು ಅಭಿಲಾಷ್ ಅವರ ಮನೆಗೆ ಅವರ ಮಗಳ 4ನೇ ವರ್ಷದ ಹುಟ್ಟುಹಬ್ಬಕ್ಕೆ ಹೋಗಿದ್ವಿ. ಬರುವಾಗ ಅಭಿಲಾಷ್ ಅವರು ಎಕ್ಸ್ಪಲ್ಸ್ ರ್ಯಾಲಿ ಎಡಿಷನ್ ಬೈಕ್ನ ನನಗೆ ಓಡ್ಸಕ್ಕೆ ಕೊಟ್ಟಿದ್ರು. ಅದು ಎಷ್ಟು ಹೈಟ್ ಇತ್ತು ಅಂತ ಅಂದರೆ ನನ್ನ ಕಾಲಿನ ಹೆಬ್ಬೆರಳನ್ನ ತುದಿನ ಊರಿದ್ರು ಸಿಗ್ತಾ ಇರಲಿಲ್ಲ. ಒಂದು ಸ್ವಲ್ಪ ಕ್ರಾಸಲ್ಲಿ ಆ ಕಡೆ ಈ ಕಡೆ ಅಲ್ಲಾಡ್ಸಿದ್ರು ಸಾಕು ಮಗಚ್ಕಾಬಿಡ್ತಿತ್ತು. ನನಗೆ ಕೊಟ್ಟಿದ ತಕ್ಷಣ ಅಭಿಲಾಷ್ ಏನು ಸಿಕ್ಕಾಪಟ್ಟೆ ದೊಡ್ಡ ರೈಡರಿಗೆ ಕೊಟ್ಟಿದ್ದೀನಿ ಅನ್ನೋ ಫೀಲಲ್ಲಿ ಕೊಟ್ಟವ್ರಲ್ಲ ಅಂತ ನಾನು ಗಾಡಿನ ತಗೊಂಡೋಗಿ ಓಡಿಸ್ಕೊಂಡು ಬಂದು ಮನೆ ಹತ್ರ ನಿಲ್ಸಕ್ಕೆ ಬಂದಿದ್ದ ತಕ್ಷಣ ನಾನು ಎಂಟ್ರ ಮುಂದೆನೆ ಎತ್ತಾಕೊಂಡು ಬಿದ್ದುಬಿಟ್ಟೆ. ಸುಮ್ಮನಿದ್ದಾಗಲೇ ಸಾವಿರಾರು ಸಮಸ್ಯೆಗಳನ್ನ ಹುಡುಕ್ ನೋಡೋ ಹೆಂಡತಿಗೆ ಏನೋ ಒಂದು ಕಣ್ಣು ಮುಂದೆ ಒಂದು ಸಮಸ್ಯೆ ಸಿಗಾಕೊಂಡಿದ ತಕ್ಷಣ ಸುಮ್ಮನೆ ಬಿಟ್ಟಾಳ. ಅಯ್ಯೋ ತಗೊಳ್ಳಿ ಅವಳ ಕತೆನ. ಮನೆಗೆ ಬಂದ ಮೇಲೆ ಯಾವ ರೀತಿ ಗೋಳಾಡಿಸ್ತಾವಳೆ ನೋಡಿ. ಹಾಗೆ ನಮ್ಮನೆಯವರು ಬಿದ್ದು ಬಂದಿದ್ದಾರೆ ಕವ 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 ಅಂತ ಆಡಿ. ಅದಕ್ಕೆ ನಾನೇನು ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ ನೋಡಿ. ನೀನ್ ಯಾವತ್ತೋ ತಲೆ ಕೆಡಿಸ್ಕೊಳ್ಳಲ್ಲ ಬಿಡು. ಯಾಕೆ ಗೊತ್ತಾ, ನಾನು ಹೇಳ್ತೀನಿ ಒಂದೇ ಉಸಿರು ನಮ್ಮನೆಯವ್ರ ಅವಸರ. ನಾನು ಬಿದ್ದಿದ್ಕೆ ನನಗೆ ನೋವಾಗಿಲ್ಲ, ಇವಳು ಕೊಡ್ತಾಳಲ್ಲ ಟಾರ್ಚರ್, ಇದಕ್ಕೆ ನನಗೆ ನೋವಾಯ್ತಾ. ಇಲ್ಲ ಇಲ್ಲ ಅವಸರ, ನಾನು ಹೇಳ್ದೆ. ಗಾಡಿ ಸ್ಟಾರ್ಟ್ ಮಾಡುವಾಗ್ಲೇ ಹೇಳ್ದೆ. ಏನೋ ಒಂಥರ ನಮ್ಮನೆಯವ್ರು ಕೂತಿದ ತಕ್ಷಣ ಹೋಗೇ ಬಿಡಬೇಕು ಅನ್ನಂಗೆ. ಅಲ್ಲೊಂದು ಸ್ವಲ್ಪ ಉಬ್ಬು ತಗ್ಗು ಅದು ಹೇಗಿರುತ್ತೆ ಗೊತ್ತಿಲ್ಲ. ಫಸ್ಟ್ ಟೈಮು ಬೇರೆ ವೆಹಿಕಲ್ಸ್ ಮುಟ್ಟುವಾಗ ಎಷ್ಟು ಹೇಳ್ತೀನಿ ಆದರೂ ಕೇಳಲ್ಲ. ಅಕಸ್ಮಾತ್ ಮಕ್ಳು ಮರಿ ಕೂರಿಸ್ಕೊಂಡು ಹಂಗೆ ಆಡಿದ್ರೆ ನೋಡಿ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ಕಂದು ಬಂದಂಗಾಗಿದೆ. ಎಲ್ಲದೆ ಎಕ್ಸ್ಪಲ್ಸ್ ಅಭಿಲಾಷು ಹಣ ಓಡಿಸಿ ಅಂತ ಕೊಟ್ಟರು. ನಿಲ್ಸೋದು ಕಾಲು ಕಾಲೇ ಬಾರ್ದ. ಪಾಪ ಹೈಟು ಹೆವಿ ಹೈಟ್ ಇತ್ತು. ಇದು ನೋವು ಬರುತ್ತೆ. ಇದು ಜಜ್ಜೈತು ಒಳಗಡೆ ಮೂಳೆ ಒಂಚೂರು. ಹೌದಾ? ಹೆಂಗ್ ಬಿದ್ರಿ? ನಂಗೆ ಈಗಲೂ ಯಾವ ತರ ಅಂತಾನೆ ಗೊತ್ತಾಗ್ತಿಲ್ಲ. ಎಕ್ಸ್ಪಲ್ಸು ಅಲ್ಲ ಗೊತ್ತಾಯ್ತು, ಕಾಲು ಊರಕ್ ಹೋದ್ರಿ ಕಾಲು ಸಿಗ್ಲಿಲ್ಲ. ನೋಡಮ್ಮ, ಅದು ಹಿಂಗ ಹಳ್ಳ ಹಿಂಗಿದೆಯಾ ಸ್ಲೋಪ್ ಇಳಿಯಕ್ಕೆ, ಅದು ನಾರ್ಮಲ್ ರೋಡಲ್ಲೇ ಬೆರಳು ತುದಿಲಿ ಹೌದು. ಅದು ಯಾವಾಗ ನನ್ ಬೈಕ್ ವೀಲ್ ಇಲ್ಲಿ ಬಂತು, ಅದು ಎಲ್ಲಿ ಹೋಗಿ ಸೀದಾ ಹೋಗಿ ಮುಂದ್ಗಡೆ ಕಾಂಪೌಂಡ್ ಹೋಗಿ ಗುದ್ಬಿಡುತ್ತು ಅಂತ ಸ್ಲೋ ಮಾಡಿದೆ. ಸ್ಲೋ ಮಾಡಿದ ತಕ್ಷಣ ಏನಾಗುತ್ತೆ, ಅದು ಗಾಡಿ ರಪ್ ಅಂತ ಬ್ರೇಕ್ ಹಿಡಿದ ತಕ್ಷಣ ಹೊಸ ಗಾಡಿ ಅಲ್ವಾ, ನಮ್ ಗಾಡಿ ತರ ಬ್ರೇಕ್ ಏನ್ ಹಿಡಿಯಲ್ಲ, ಪಟ್ ಅಂತ ಹಿಡಿತು. ಪಟ್ ಅಂತ ಹಿಡಿದ ತಕ್ಷಣ ಇಲ್ಲಿ ಕಾಲು ಉರ್ಬೇಕಲ್ಲ, ಕಾಲು ಉರೋಣ ಅಂತ ಕಾಲು ಉರಕ್ ಹೋದೆ. ಕಾಲು ತುಂಬಾ ಡೌನ್ ಇತ್ತಲ್ಲ, ಇದು ಮೊದ್ಲೇ ನಾರ್ಮಲ್ ಇದ್ರಲ್ಲೇ ಫಿಂಗರ್ ಟಿಪ್ ಅಲ್ಲಿ ಮುಟ್ಬೇಕು. ಹಿಂಗ್ ಡೌನ್ ಇದ್ದಿದ್ದು ಕಾಲ್ ಡೌನ್, ಜಟ್ಟಿ ಬೇರೆ ನೀವು. ಆ ಕಾಲು ಊರ್ದೆ ಬೈಕ್ ಹಿಂಗ್ ಮಗಚ್ಕಂತ ವಾಲ್ಕಂತ ಫುಲ್. ಇದ್ರಲ್ಲಿ ಇಲ್ಲಿವರೆಗೂ ಬೈಕಿರೋದು ಹೆಂಗೆ? ನೀವ್ ಹಂಗ್ ಬಿದ್ರ? ನೀವ್ ಯಾವ ತರ ಬಿದ್ರಿ ಹೇಳಿ? ಬೈಕ್ ಯಾವ ತರ ಬಿದ್ರಿ? ಬೈಕ್ ಹಿಡ್ಕೊಳಕ್ ಹೋದ್ರೆ ಕಂಟ್ರೋಲ್ ತಪ್ಪು ಆಗ್ಲಿಲ್ಲ, ಬಿಟ್ಟೆ ಹಿಂಗೆ ಹಿಂದಕ್ಕೆ ಇಳಿಯುವಾಗ ವಾಲ್ಕಂತ ಅಷ್ಟೇ. ಬಿದ್ದಿದ್ದಲ್ಲ, ಸ್ಟಾಪ್ ಆಯ್ತು. ಕಾಲು ಊರಕ್ ಹೋದೆ, ಕಾಲು ತುಂಬಾ. ಅದಕ್ಕೆ ಏನು ಗೊತ್ತಾ, ನಿಮಗೆ ಏನೇ ಗೊತ್ತಿದ್ರು ಅಷ್ಟೇ, ಕಾರ್ ಅಷ್ಟೇ, ಬೈಕ್ ಅಷ್ಟೇ, ಜೀಪ್ ಅಷ್ಟೇನೆ ಗೊತ್ತಿದ್ರು ಫಸ್ಟ್ ಇದು ಇನ್ನೊಬ್ಬರದು ಅಥವಾ ಹೊಸ ಗಾಡಿ, ನನಗೆ ಒಂದು ಬ್ಯಾಲೆನ್ಸ್ ಸಿಗೋವರೆಗೂ ನಿಧಾನಕ್ಕೆ ಹೋಗ್ಬೇಕು, ನಿಧಾನಕ್ಕೆ ಬರಬೇಕು. ಒಂದು ರೌಂಡ್ ಹೋಗಿ ಬಂದಿದ ತಕ್ಷಣ ಗೊತ್ತಾಗುತ್ತೆ. ಮತ್ತೆ ನಮ್ಮನೆಯವ್ರು ಹಂಗೆ ಸ್ವಲ್ಪ ಕವ 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 ಅಂತ ಆಡ್ದ. ರೋಡ್ ಬೇರೆ ಸರಿ ಇಲ್ಲ, ಚಿಕ್ಕ ಜಾಗ, ಅದ್ರಲ್ಲಿ ಬೇರೆ ಹಂಸು ಅಂದಾಜಿರಲ್ಲ. ಅಂತವ್ ಏನ್ ಮಾಡ್ಬೇಕು? ಇದು ಹೈಟ್ ಇದೆ, ಇದು ಬೇಡಪ್ಪ, ನನಗೆ ಏನ್ ಬೇಕು? ಸಿಗ್ತಲ್ಲ ಈಗ ನನ್ನಂತವ್ರಿಗೆ ಹತ್ರ ಓಕೆ. ನೋವ್ತಾ ಇದೆಯಾ? ಮೊದಲು ಸಿಟ್ಟು ಬಂತು, ಇವ ಹಿಂಗೆ ಎಷ್ಟು ಹೇಳಿದ್ರು ಒಂದೇ ಅನ್ಕೊಂಡು ಸುಮ್ಮನಾದೆ. ಒಂದ್ಸರಿ ಹಿಂಗಾದಾಗ ಗೊತ್ತಾಗುತ್ತೆ. ಇಟ್ಕೊಳ್ಳಿ, ಯಾವಾಗಲೂ ಅವ್ರು ಹಂಗೇನೆ ಒಂದೊಂದ್ಸರಿ. ಇದೆಲ್ಲ ಆಕ್ಚುಲಿ ಅವ್ರ ಮನೇಲಿ ಡೆಕೋರೇಷನ್ ಎಲ್ಲ ಅಭಿಯಣ್ಣ, ಅವ್ರ ವೈಫು ಮತ್ತೆ ಹಿಮಾ ಅವರೆಲ್ಲ ಸೇರೆ ಮಾಡಿದ್ದೆ. ಇದು ನೋಡಿ ಮಕ್ಳಿಗೆ, ಇದು ನೋಡಕ್ಕೂ ಚೆನ್ನಾಗಿತ್ತು. ಮಕ್ಳಿಗೆ ಗಿಫ್ಟ್ ಅಂತ ಹೇಳಿ, ರಿಟರ್ನ್ ಗಿಫ್ಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಬ್ಯಾಗ್ ಸಖತ್ ಇಷ್ಟ ಆಯ್ತು. ಚೆನ್ನಾಗಿದೆ ಅಲ್ವಾ? ಇದು ಚೆನ್ನಾಗಿದೆ. 3 ವರ್ಷದಿಂದ ತಗೊಂಡಿದ್ದ? 3-4 ವರ್ಷದಿಂದ ಚಿಕ್ಕಪೇಟೆಗೆ ಯಾವಾಗಲೂ ಒಂದ್ಸರಿ ಹೋಗಿದ್ದೆ, ಅವಾಗ ತಗೊಂಡಿದ್ದು. ಹೌದಾ? ಮತ್ತೆ ಯೂಸೇ ಮಾಡಿದ್ವಲ್ಲ ಇಷ್ಟು ಚೆನ್ನಾಗಿರೋ ಬ್ಯಾಗ್ನ. ಅದೇ ನಾನು ಕಲರಲ್ಲಿದ್ದೆ, ಬರೀ ಮಕ್ಳು ಮರಿನೇ ಎತ್ಕೊ ಓಡಾಡೋದೇ ಇತ್ತು. ಬ್ಯಾಗ್ ಇಟ್ಕೊಳಕ್ಕೆ ಆಗಲಿಲ್ಲ. ಈಗ ನನ್ನ ಮಗ ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ, ಅವ್ನು ಯಾವ ಥರ ಅಂತ ಗೊತ್ತು. ಸೊ ಟ್ರಾನ್ಸ್ಪರೆಂಟ್ ಬೇರೆ, ಅದು ಒಳಗಡೆ ಕಾಣುತ್ತೆ ಹೆಂಗಿದೆ ಅಂತ. ಇದು ಯಾವ ಇದರಲ್ಲಿ ಬಂಡೆ ಸಿಂಗಾಪುರದಲ್ಲಿ ಇದ್ದಾಗ ತಗೊಂಡಿದ್ದೆ. ಸಿಂಗಾಪುರದ ಬಾಟ್ಲ್ ಇದು, ಕರೆಕ್ಟ್ ಇದು. ಇದು ಇಲ್ಲೂ ಸಿಗುತ್ತೆ, ಬಟ್ ನಾನು ಫಸ್ಟ್ ಟೈಮು ಸಿಂಗಾಪುರಿಗೆ ಹೋದಾಗ ತುಂಬ ಚೆನ್ನಾಗಿತ್ತು ಅಂತ $8 ಕೊಟ್ಟು ತಗೊಂಡೆ.
ಅಂದ್ರೆ ಆಗ 450. 450, ಈಗ 150 ರೂಪಾಯಿಗೂ ಸಿಗ್ತವೆ ಆನ್ಲೈನಲ್ಲಿ. ನಮ್ಮನೆಯವ್ರು ನನಗೆ ಇಷ್ಟ ಅಂತ ಹೇಳ್ಬಿಟ್ಟು ಅಂಥವೆಲ್ಲ ನೋಡಿ ತಲೆ ಮೇಲೆ ಇಷ್ಟ ನಾವು ಅಂತ ಬಂದಿರೋ ನನ್ನ ಮಗಳಿಗೊಂದು ನನಗೊಂದು ತುಂಬ ಚೆನ್ನಾಗಿದೆ ಅದು. ನನ್ನ ಮಗನಿಗೆ ಅದು ಇದ್ರಲ್ಲಿ ತಂದಿದ್ದು ಎಲ್ಲೆಲ್ಲ ಆದಿಯೋಗಿ ಅದು ಯೂಸ್ ಮಾಡಿಬಿಟ್ರೆ ಕಪ್ಪಾಗ್ಬಿಡುತ್ತೆ, ಯೂಸ್ ಮಾಡೋಕ್ಕೇನು ಹೋಗಲ್ಲ, ಹಂಗೆ ಇಟ್ಬಿಡ್ತೀನಿ. ಎಷ್ಟು ಪಳ 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 ಅಂತ ಹೊಳಿತಾ ಇದೆ. ಓಕೆ, ಫಂಕ್ಷನ್ ಎಲ್ಲ ಚೆನ್ನಾಗಿತ್ತು. ತುಂಬ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಸ್ಟೋರೇಜ್ ಇರಲಿಲ್ಲ. ಸ್ಟೋರೇಜ್ ಖಾಲಿ ಆಯಿತು. ಬಟ್ ನನ್ನ ಮಕ್ಕಳೆಲ್ಲ ಇತ್ತಲ್ಲ, ನಿನಗೆ ಒಂದು ಯಾವಂತಾನೆ ಅದು ಕಡಿಮೆ ಅಂದರೆ ಒಂದು ವಿಡಿಯೋ ಮಾಡ್ಬೇಕು 10 ನಿಮಿಷದ್ದು ಆದರೆ ಇವಳ್ದು 2 ಗಂಟೆ ವಿಡಿಯೋ ಶೂಟ್ ಆಗಿರುತ್ತೆ ಇವಳು. ಅಲ್ಲ, ಮೆಮೊರಿನೂ ಫುಲ್ ಆಗಿತ್ತು. ಮತ್ತು ಲಾಸ್ಟಿಗೆ ಬೇಕಾಗಿತ್ತು, ಅದು ಸಿಗಲಿಲ್ಲ. ಮತ್ತು ಇನ್ನೊಂದಿನ ಅಲ್ಲಿ ನನ್ನ ಮಗ ಸಣ್ಣ ಮಕ್ಳಿದ್ವಲ್ಲ, ನನ್ನ ಮಗನ ಎಲ್ಲಿ ದೂಕ್ತಾರೋ ಬಾಡ್ತಾರೋ ಅಂತ ಅದೇ ಭಯ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಓಕೆ, ಪೋಸ್ಟ್ ಚೆನ್ನಾಗಿದೆಯಾ? ಓಕೆ, ಇವತ್ತಿಗೆ ಸದ್ಯಕ್ಕೆ ಫಂಕ್ಷನ್ ಎಲ್ಲ ಚೆನ್ನಾಗಿತ್ತು. ಮತ್ತು ನಾಳೆ ನಾಡಿದ್ರಲ್ಲಿ ಅಭಿಯಣ್ಣ ಮತ್ತು ನಮ್ಮನೆಯವರಿಬ್ಬರು ಕೂಡ ಟ್ರಿಪ್ಪಿಗೆ ಹೊರಟಿದ್ದಾರೆ. ಇನ್ನು ನಾನು ನನ್ನ ಮಗ ಇಲ್ಲೇ, ನಾನು ನನ್ನ ಮಗ ಇಬ್ಬರು ಅಲ್ಲ, ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಈ ಮನೇಲಿ ನಾನು ಉಳಿತಿರೋದು. ಭಯ, ನನ್ನ ಮಗಳಿದ್ದಾಗ ಸ್ವಲ್ಪ ಭಯ ಇತ್ತಲ್ಲ, ಇದ್ದೆ ನನ್ನ ಮಗಳ ಜೊತೆ ಇದ್ದೆ. ಈಗ ಚಿಕ್ಕ ಮಗ ಅಲ್ವಾ ನನ್ನ ಮಗ, ಸ್ವಲ್ಪ ಭಯ ಆಗುತ್ತೆ. ಇದ್ದೆ ಇಲ್ಲಿ ನನ್ನ ಮಗನ ಜೊತೆನೂ ಇದ್ದೆ. ನೀನು ಇವಾಗ ನಾನೇ ಇಲ್ಲಿ ಬಿಟ್ಟು ಹೋಗಿರ್ಲಿಲ್ಲ ಒಂದಿನ. ಹೌದಾ? 2 ದಿನದೇನೋ ಇದ್ದೆ ನೀನು. ಇರ್ತೀನಿ. ಮತ್ತು ಏನು ಗೊತ್ತಾ, ಅಲ್ಲೆಲ್ಲ ಬಾಲ್ಕನಿಲಿ ಎಲ್ಲ ಜೋಡಿಸಿರ್ತಾರಲ್ಲ, ಅದು ಬೆಳಗಿನ ಟೈಮ್ ನೋಡಿದಾಗ ಒಂಥರ ಕಾಣಿಸುತ್ತೆ. ಈಗ ರಾತ್ರಿ ಟೈಮ್ ಒಂದ್ಸರಿ ನೋಡಿದಾಗ ಯಾರ ಕದ್ದು ನೋಡ್ತಾ ಇದ್ದಾರೆ, ಏನೋ ದೆವ್ವ ಕೂತಿದೆ, ಗುಮ್ಮ ಕೂತಿದೆ ಅಂತ ಏನೇನೋ ಅನಿಸುತ್ತೆ. ಈ ಗುಡ್ ಮಾರ್ನಿಂಗ್ ಮಗನೇ. ಎಲ್ರಿಗೂ ಶುಭೋದಯ, ಗುಡ್ ಮಾರ್ನಿಂಗ್ ಅಂತೆ. ಗುಡ್ ಮಾರ್ನಿಂಗ್. ಅಲ್ಲಿ ನಾನು ಪುರಿ ಇಡೋದು ಗೊತ್ತು ಮಾಡ್ಕೊಬಿಟ್ಟಿದ್ದೇನೆ. ಅವನಿಗೆ ಪುರಿ ಅನ್ನ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಪುರಿ ಕೊಡ್ತಾ ಇದ್ದೀನಿ. ತಗೊಳ್ಳೋ ಮಗನೆ. ಅಪ್ಪಾಜಿ ಮೊಟ್ಟೆನೂ ಮತ್ತು ರೈಸ್ ತಿಂದಾಗಿದೆ. ಈಗ ಅವ್ನು ಪುರಿ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅವನಿಗೆ ಪುರಿ ಕೊಟ್ಟು ಈಗ ನಮಗೆ ಇಬ್ಬರು ಸ್ವಲ್ಪ ಸಣ್ಣ ಆಗೋಣ ಅಂತ ಇದ್ದೀವಲ್ಲ, ಸೊ ನಮಗೆ ಈಗ ಅಡುಗೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಆಗ್ತಿದ್ದೀನಿ. ಅದಕ್ಕೂ ಮುಂಚೆ ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮನೆಯವರು ಬಿಸಿನೀರು ಕಾಯಿಸ್ತಾರೆ. ಸೊ ಹಾಗಾಗಿ ಸ್ವಲ್ಪ ಗ್ರೀನ್ ಟೀನ ಮಾಡ್ಕೊಳ್ಳೋಣ ಅಂತ. ಚೆನ್ನಾಗಿದೆ ಅಲ್ವಾ ಲೈಟ್ ಅದು? ಲೈಟ್ ಚೆನ್ನಾಗಿದೆ. ನೆನ್ನೆ ತರಿಸಿದ್ದೆ ಅಮೆಝಾನಲ್ಲಿ, ಒಳ್ಳೆ ಆಫರಲ್ಲಿ 2,000 ರೂಪಾಯಿ. ಅದು ಆ್ಯಕ್ಚುಲಿ ಕಮ್ಮಿ ಸಿಕ್ತು. ಅಲ್ಲಿ ನೋಡಿದ್ರೆ ಆ ಕಡೆ ಎಲ್ಲಿ ಕನೆಕ್ಟ್ ಮಾಡಿದ್ದೀನಿ ತೆಗಿಯೋದನ್ನ, ಪವರ್ ಬ್ಯಾಂಕಿಗೆ ತೆಗಿ ಅಂದ್ರೆ ಫುಲ್ ತೆಗಿಬೇಕು. ತೆಗಿ ಅಂದ್ರೆ ಡೋರ್ ತೆಗ್ಬಿಟ್ಟು ನೀನು ನೋಡ್ಬಿಟ್ರೆ ಹಿಂಗೆ ಪವರ್ ಬ್ಯಾಂಕಿಗೆ ಕನೆಕ್ಟ್ ಮಾಡಿದ್ದೀನಿ. ಇದರಲ್ಲಿ ಪವರ್ ನೋಡಿ ಆಫ್ ಮಾಡೋದು, ಇದು ಆನ್ ಮಾಡೋದು. ಆಮೇಲೆ ಕಮ್ಮಿ ಬೇಕು ಅಂದರೆ ಕಮ್ಮಿ ಮಾಡ್ಕೊಳ್ಳೋದು, ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಳೋದು. ಕಲರ್ ಚೇಂಜ್ ಮಾಡಬೇಕು ಅಂದರೆ ರಿಫ್ರೆಶ್ ತೆಗಿಬೇಕು. ಅಂದರೆ ನಾವು ಈಗ ಇದ್ಯಾಕೆ ತರಿಸಿದ್ದೀವಿ ಅಂದರೆ ಕ್ಯಾಂಪಿಂಗಿಗೆ ಹೋಗುವಾಗ ಇದು ಅನುಕೂಲ ಆಗುತ್ತೆ ಅಂತ ಹೇಳಿ ತರಿಸಿರೋದು. ಇನ್ನೂ ಇಲ್ಲೆಲ್ಲ ಹಾಕಬೇಕು ಅಂತ ಅಂದ್ಕೊಂಡುಂಟು, ನೋಡಬೇಕು. ಆ್ಯಕ್ಚುಲಿ ನಾವು ಈಗ ಇಂಟೀರಿಯರ್ ಮಾಡಿಸ್ಬೇಕು ಅಂದರೆ ಫುಲ್ ಎಲ್ಲ ಹೊಡಿಬೇಕಾ, ಅದ್ರ ಬದಲು ಡೈರೆಕ್ಟಾಗಿ ಸುಮ್ಮನೆ ಬಂದು ಮ್ಯಾಗ್ನೆಟ್ ಥರಗೆ. ಆಮೇಲೆ ಇದಿಷ್ಟೇ ಅಲ್ಲ, ಇಲ್ಲಿ ನೋಡಿ, ಇದು ಮ್ಯಾಗ್ನೆಟ್. ಇದು ಇಲ್ಲಿ ಕೆಳಗೆ ಕಾಯಿನ ಥರ ಅಂಟಿಸ್ಕೊಂಡಿದ್ದೀವಿ ಅಷ್ಟೇ, ಇಲ್ಲಿ 2. ಇಲ್ಲಿ ನೋಡಿ, ಎಲ್ಲಿ ಬೇಕಲ್ಲಿ ಅಂಟಿಸ್ಬೋದು. ಇನ್ನು ಎಳಿ ತೆಗಿಯೋದನ್ನ ಡೋರ್ನ ಅಲ್ಲಿಗೆ ಇದಕ್ಕೆ ಇಲ್ಲಿಗ ಅಡುಗೆ ಮಾಡುವಾಗ ಇಲ್ಲಿ ಬೇಕಾದ್ರೂ ಅಂಟಿಸ್ಕೊಬೋದು. ರಪ್ ಅಂತ ಅಂಟ್ಕೊಳ್ಳುತ್ತೆ. ಎಲ್ಲೆಲ್ಲಿ ಕಬ್ಬಣ ಇರುತ್ತೆ ಅಲ್ಲೆಲ್ಲ ಅಂಟಿಸ್ಕೋಬೋದು. ಡೈರೆಕ್ಟಾಗಿ USB ಬೇಡ ಅಂತಂದರೆ, ಪವರ್ ಬ್ಯಾಂಕ್ ಬೇಡ ಅಂದರೆ ಡೈರೆಕ್ಟಾಗಿ ಇದಕ್ಕೂ ಕನೆಕ್ಟ್ ಮಾಡ್ಕೊಂಡು ಮಾಡ್ಬೋದು ಮೊಬೈಲ್ ಚಾರ್ಜರ್ಗೆ. ಸಕ್ಕತ್ತಾಗಿದೆ. ಈ ಪ್ರಾಡಕ್ಟ್ ನಿಮಗೂ ಬೇಕಂದ್ರೆ ಬೇಕಾದ್ರೆ ಅಕೌಂಟಲ್ಲಿ ಟ್ಯಾಗ್ ಮಾಡಿರ್ತೀನಿ, ಬೇಕಾದ್ರೆ ತಗೊಂಡು ಬೈ ಮಾಡಿ. ಮತ್ತೆ ಅಂಟಿಸ್ಕೊಂಡು ಮತ್ತೆ ತೆಗೆದು ಇವಳೇನೋ ಹೇಳಕ್ಕೆ ಓಡಾಡ್ತಾಳೆ, ಮಾತಾಡಕ್ಬಿಟ್ಟಿದ್ವಲ್ಲ ಅಂತ ಸಿಟ್ಟೊಳಗೆ. ಏನೋ ಯಾರಿಗೋ ಯೂಸ್ ಆಗುತ್ತೆ ಅಂತ ಒಂದು ಹೇಳಿದೆ ಅಷ್ಟೇ. ನನಗೆ ಮರು ಜಾಸ್ತಿ, ಅದಕ್ಕೆ ಪಟ 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 ಅಂತ ಹೇಳ್ಬಿಡ್ತೀನಿ. ತೆಗೆದು ಅಲ್ಲ, ಈ ಕಡೆ ಕೆಲಸ ಮುಗೀತು ಬಿಡಿ. ಆ ಕಡೆ ಮುಗ್ದೇ ಹೋಯ್ತು. ಹಾಗೆ ಇದೊಂದು ಸಿರಿಧಾನ್ಯಗಳದ್ದು, ತೃಪ್ತಿ ಸಿರಿಧಾನ್ಯಗಳದ್ದು ಸರಿ ಮಾಡ್ಕೊಂತೀವಿ. ತುಂಬಾನೇ ಚೆನ್ನಾಗಿದೆ. ನಮ್ಮ ಚಿಕ್ಕಮಂಗ್ಳೂರು ಆ್ಯಕ್ಚುಲಿ ಬೇರೆ ಬ್ರ್ಯಾಂಡ್ ಚೆನ್ನಾಗಿದೆ ಇದು. ಮೊನ್ನೆ ಕಳ್ಸಿಕೊಟ್ಟಿದ್ರು ಪಾಪ, ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು. ನಮ್ಮನೆಯವ್ರ ಫ್ರೆಂಡ್ ಯಾವುದೇ ಕೊಲಾಬ್ರೇಷನ್ ಅಲ್ಲ, ಅವ್ರು ಮಾಡಿದ್ದು. ನಮ್ದು ಒಂದ್ಸರಿ ಟ್ರೈ ಮಾಡಿ ಅಂದ್ರು. ಆ್ಯಕ್ಚುಲಿ ನಾವು ನಿನ್ನೆ ಒಂದ್ಸರಿ ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿತ್ತು. ಮತ್ತೆ ಏನಂದ್ರೆ ಇದನ್ನೇ ನಾವು ಫೇಸ್ ಪ್ಯಾಕ್ ಹಂಗೆ ಹಾಕೋಬೋದಂತೆ. ಇದು ಆಲ್ ಇನ್ ಒನ್. ಇದರಲ್ಲಿ ಫೇಸ್ ಪ್ಯಾಕ್ನು ಮಾಡ್ಕೋಬಹುದು, ಮುಖ ಒಳ್ಳೆ ಪಳಪಳ ಅಂತ ಹೊಳೆಯುತ್ತೆ. ಆಮೇಲೆ ಇದನ್ನ ಸ್ವೀಟ್ಸ್ನು ಮಾಡ್ಬೋದು, ಪಕೋಡ ಮಾಡ್ಬೋದು, ಎಲ್ಲ ಮಾಡ್ಬೋದು. ಇದೆಲ್ಲ ಹಾಕಿ ಮಾಡಿರ್ತಾರೆ ನೋಡಿ. ಇವೆಲ್ಲ ಹಾಕಿ ಪಾಪ ನೀಟಾಗಿ ರಿಸರ್ಚ್ ಮಾಡಿ ಮಾಡಿರೋದು. ತುಂಬ ಚೆನ್ನಾಗಿದೆ. 100% ಆರ್ಗ್ಯಾನಿಕ್ಕು. ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದು, ಅದ್ರ ತುಂಬ ಚೆನ್ನಾಗಿದೆ. ಇದೊಂದು 2 ಸ್ಪೂನ್ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಆ ನಂತರ ಇದಕ್ಕೆ ಉಪ್ಪು ಅಥವಾ ಬೆಲ್ಲನೇ ಏನಾದರೂ ಹಾಕೊಳ್ಳೋದು. ನಾನು ನಿನ್ನೆ ಮಾಡಿದ್ನಲ್ಲ, ಅದಾಗ ಗೊತ್ತಾಗಿದೆ. 2 ಲೋಟ ನೀರಿಗೆ 2 ಸ್ಪೂನ್ ಇದು ಹಾಕೊಳ್ತಾ ಇದ್ದೀನಿ. ಆದರೆ 1 ವರ್ಷ 2 ವರ್ಷ ಆಯ್ತು ಪಾಪ ಸ್ಟಾರ್ಟ್ ಮಾಡಿ. ಅವ್ರಿಗೆ ಪ್ರಮೋಷನ್ ಮಾಡೋದೇ ಗೊತ್ತಿಲ್ಲ ಆ್ಯಕ್ಚುಲಿ. ಹಂಗಾಗಿ ಇದೊಂದು ಸಜೆಸ್ಟ್ ಮಾಡ್ತಾ ಇದೀವಿ, ಬೇಕಾದ್ರೆ ನೋಡಿ.
ಮುಖಕ್ಕೆ ಫೇಸ್ ಪ್ಯಾಕ್ನು ಮಾಡಿ ಅಂಟಿಸ್ಕೋಬೋದು. ಆ್ಯಕ್ಚುಲಿ ಕಾಳುಗಳದೆಲ್ಲ ಈಗ ನಾವೇ ಒಣಗಿಸಿ ಪೌಡ್ರ್ ಮಾಡಿ ಹಾಕಿಸ್ಕೊಳ್ತೀವಲ್ಲ ಚೆನ್ನಾಗಿರುತ್ತೆ. ಇದು ಹಂಗೆ ಹಾಕೊಬೋದು. ನಾನು ಇವತ್ತು ಹಾಕೊಳ್ಳೋಣ ಅಂದ್ಕೊಂಡೆ, ಇವತ್ತು ಹೊರಗಡೆ ಹೊರಟಿದ್ವಿ. ಸೊ ಹಾಗಾಗಿ ನಾಳೆ ಹಾಕ್ಕೊಳ್ತೀನಿ. ನಾಳೆ ಹಾಕ್ಕೊಂಡು ರಿಸಲ್ಟ್ ಹೇಗೆ ಬಂತು ಅಂತ ತಿಳಿಸ್ತೀನಿ. ಯಾವುದೇ ರಿಸಲ್ಟ್ ಒಂದೇ ದಿನಕ್ಕೆ ಗೊತ್ತಾಗಲ್ಲ, ಒಂದು ವಾರ ಒಂದು ತಿಂಗಳಿಗೆ ಆಗಬೇಕು. ಪಕೋಡ ಎಲ್ಲ ಮಾಡಿಲ್ಲ ನಾವಿನ್ನು, ಹಲ್ವಾ ಎಲ್ಲ ಮಾಡಿ ಅವ್ರು ಕಳಿಸಿದ್ರು ಹಿಂಗೆ ಮಾಡೋದು ಅಂತೆಲ್ಲ ತೋರಿಸಿದ್ರು ಮೇಡಮ್. ಹಂಗೆ ಪಕೋಡ ಮಾಡ್ತೀನಿ, ಫೇಸ್ಗೊಂದು ಹಾಕ್ಕೊಳ್ತೀನಿ. ಅವಾಗ ನೋಡೋಣ ರಿಸಲ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು. ಓಕೆನಾ? ನೋಡಿ ಈ ಥರ ಹಿಂಗೆ ಮಾಡಿಕೊಂಡು ತಣ್ಣೀರಿಗೆ ಹಾಕಿ ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡಿಕೊಂಡು ಈ ಕುದಿಯೋಕೆ ಬಿಡೋದು ಅಷ್ಟೇ. ನೀವು ಮಾಲ್ಟ್ ರೀತಿ ಮಾಡ್ಕೊಬೋದು, ನಾವು ಒಂದು ಸ್ವಲ್ಪ ಗಂಜಿ ಥರ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸ್ಟವ್ ಆನ್ ಮಾಡೋದು. ಅದು ನಮ್ಮದು ದೊಡ್ಡವ್ರದ್ದು, ಇದು ನಾವು ಯೂಸ್ ಮಾಡ್ತಾ ಇರೋದು. ಇದರಲ್ಲಿ ಮಕ್ಕಳದು ಇದೆ ನೋಡಿ, 6 ತಿಂಗಳಿಂದ 4 ವರ್ಷದ ಮಕ್ಕಳಿಗೆ ಇದೊಂದಿದೆ. ಯಾರಿಗಾದ್ರೂ ಬೇಕಿರ್ಬೇಕಾದ್ರೆ ಸ್ಕಿನ್ ಮೇಲೆ ನಂಬರ್ ಹಾಕಿರ್ತೀವಿ, ಅವ್ರಿಗೊಂದು ಫೋನ್ ಮಾಡಿ. ಅಟ್ಲೀಸ್ಟ್ ಅವ್ರಿಗೆ ಪ್ರಮೋಷನ್ ಹಿಂಗೆ ಆಗುತ್ತೆ, ಹಿಂಗೆ ಸೇಲ್ಸ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಫಸ್ಟ್ ಆಫ್ ಆಲ್ ಇದು ಮಾಡಿರೋದ್ರಲ್ಲಿ ಒಂದು ಫೋನ್ ಆದ್ರೂ ಮಾಡಿ ವಿಚಾರಿಸ್ಕೊಳ್ಳಿ, ಇದ್ರ ಬಗ್ಗೆ ಎಂಕ್ವೈರಿ ಮಾಡಿ, ಗೊತ್ತಾಗುತ್ತೆ ಅವ್ರಿಗೆ. ಹಾಗೆ ನೀವು ಲಾಸ್ಟ್ ನಾನು ರೀಲ್ ಹಾಕಿದ್ದೆ, ಈ ಮಡಕೆ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರೆ, ನಾನು ಇಲ್ಲೇ ಮಾರ್ಕೆಟಿಗೆ ಹೋದಾಗ ತಗೊಬಿಟ್ಟು ಬಂದೆ ಮೊಸರು ಹಾಕೋಕ್ಕೆ ಅಂತ. ಈ ಬೇಸಿಗೆ ಕಾಲದಲ್ಲಿ ಏನೇ ಹಾಕಿಟ್ರು ಕೂಡ ತಣ್ಣಗಿರುತ್ತೆ. ಇದೇ ಥರ ಇದ್ರದ್ದು ಬರುತ್ತೆ ನೋಡಿ, ಮಡಕೆಗಳಲ್ಲಿ ನೀರು ಹಾಕೋ ಕುಡಿತಾರಲ್ಲ, ಫ್ರಿಜ್ ಇಲ್ದಿದ್ದವರು ಮಡಕೆಗೆ ಈಗ ನೀರು ಹಾಕೊಂಡು ಕುಡಿದ್ರೆ ಅದು ಫಿಲ್ಟ್ರ್ ಕೂಡ ಆಗಿರುತ್ತೆ, ಕೋಲ್ಡ್ ಕೂಡ ಇರುತ್ತೆ. ಗೊತ್ತಿಲ್ದಂಗೆ ಒಲೆಗೆ ಇಟ್ಬಿಟ್ಟು ಅದು ಡಮ್ ಅಂದ್ಬಿಟ್ಟಿತ್ತು. ಆಗ್ಲಿಂದ ಸ್ವಲ್ಪ ಮಡಕೆಗಳ ಭಯ, ಹಾಗಾಗಿ ಸ್ಟವ್ ಮೇಲೆ ಒಲೆ ಮೇಲೆ ಇಡ ಅಂತ ತಗೊಬಂದಿಲ್ಲ. ಜಸ್ಟ್ ಅದೇನು ಮೊಸರು ಹಾಕಿಡ ಅಂತ ತಗೊಬಿಟ್ಟು ಬಂದೆ. ಅಂತೂ ಕೇಳ್ಕೊಬಿಟ್ಟು ಬಂದೆ ಹಿಂಗೆ ಆಯಿತು ಲಾಸ್ಟ್ ಟೈಮ್ ಅಂತ. ಬಟ್ ಅವ್ರು ಹೇಳಿದರು ಅದೇ ಒಲೆಗೆ ಹಾಕೋದಿದ್ರೆ ಫಸ್ಟು ನೀರಿಗೆ ನೆನೆ ಹಾಕಬೇಕು, ಬಿಸಿಲಲ್ಲಿ ಒಣಗಿಸ್ಬೇಕು. ಆ ನಂತರ ಒಂದು ಸ್ವಲ್ಪ ಅನ್ನ ಗಂಜಿ ಸಣ್ಣ ಉರಿಲಿ ಬೇಯಿಸ್ಬೇಕಂತೆ, ಮಾಡಬೇಕಂತೆ. ಮತ್ತು ಇದನ್ನು ತೊಳೆಯೋದಿದ್ರೆ ಸೋಪಾಗಿ ತೊಳಿಬಾರ್ದಂತೆ, ಯಾಕಂದರೆ ಅಬ್ಸರ್ವ್ ಮಾಡುತ್ತಂತೆ. ಸೊ ಹಾಗಾಗಿ ಜಸ್ಟ್ ನೀರಲ್ಲಿ ನೆನೆ ಹಾಕಿ ಇಟ್ಬಿಟ್ಟು ಆ ನಂತರ ಇದರಲ್ಲಿ ಜುಂಗ್ ಆಡಿಸಿದ್ರೆ ಸಾಕು ಅಂತ ಹೇಳಿದ್ದಾರೆ. ಹೌದು, ಬೆಟರ್ ಅದು. ಹಾಂ ಆಯಿತು, ಒಂದು ನಿಮಿಷ ಇದು ಕುದಿ. ಬ್ರೇಕ್ಫಾಸ್ಟ್ ಇವತ್ತು ನಿಮಗೆ ಉಪ್ಪು ಹಾಕ್ಲಾ ಬೆಲ್ಲ ಹಾಕ್ಲಾ ಇದಕ್ಕೆ? ಬೆಲ್ಲ ಹಾಕೊಂಚೂರು ಮಾಡೋಕ್ಕೆ ರೆಸಿಪಿ ಮಾಡೋಣ ಒಂದಿಷ್ಟು ಮಾಡಬೇಕು. ನಮ್ಮ ಬಾಲ್ಕನಿದೆಲ್ಲ ನೀವು ಬೇಕಾದ್ರೆ ಉಪ್ಪು ಬೇಕಾದ್ರೆ ಹಾಕೋಬೋದು, ಬೆಲ್ಲ ಹಾಕೋಬೋದು. ನಾವು ಯಾವಾಗಲೂ ಅಡುಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಉಪಯೋಗಿಸ್ತೀವಲ್ಲ, ಸೊ ಹಾಗಾಗಿ ಬೆಲ್ಲ ಎಲ್ಲಿ ಅಂತ ಹಾಕಿದ್ವಿ. ನಾವು ಕಾಫಿ ಟೀ ಅವೇನು ಕುಡಿಯಲ್ಲ. ಇಲ್ಲ ಇಲ್ಲ ಪಜ್ಜಿ ತಲೆ ಬರ್ತೀರ ಇಲ್ಲ? ಅಯ್ಯೋ ನನ್ನ ತಲೆ ಬಸ್ತೀನಿ ನೀನು. ಬಾಚ್ದಾ ಆಯ್ತಾ? ಈಗ ನಾನು ಇಲ್ಲಿ ನೀನು ಬಸ್ತೀನಿ. ಇಡಿ ಕೂದಲು ಮುಡಿ ಕೊಡ್ಬೇಕು ಈಗ ಮತ್ತೆ ಇವನಿಗೆ. 3 ಸರಿ ಕೊಟ್ಟಾಯ್ತಲ್ವ ಮುಡಿ? 3 ಸರಿ ಕೊಟ್ಟಾಗಿದೆ ಇಲ್ಲಿಗೆ. ಇನ್ನು ಎಷ್ಟು ಸರಿ? ನಮಗೆ ಇಷ್ಟ ಬಂದಂಗೆ. ಹಂಗೆ ಏರ್ ಕಟ್ ಮಾಡ್ಬೋದ ಈಗ? ಏರ್ ಕಟ್ ಮಾಡಂಗಿಲ್ಲ, ಇನ್ನು ಧರ್ಮಸ್ಥಳ ಕೊಡಬೇಕು, ಬೆಟ್ಟಕ್ಕೆ ಕೊಡಬೇಕು. ಬಿದ್ದು ಒಡ್ಕಚ್ಚ ಮುಟ್ನಿ. ಬಾ ಹೊರಗೋಣ, ಅಮ್ಮ ಮಾಲ್ಟ್ ಮಾಡೈತೆ ಕುಡಿಯನ್. ಮಾಲ್ಟು ಮೊಟ್ಟೆ ಎಲ್ಲ ಕುಡಿಯನ್ ಬಾ. ಅಯ್ಯೋ ಮಗನೇ, ಎಲ್ಲಿದ್ದಿದ್ದು ಮ್ಯಾಟ್ ಎಲ್ಲೆಲ್ಲಿ ಬಿದ್ದವು ಮಗನೇ. ಬಾಯ್ ಅಯ್ಯಪ್ಪ ಹಾಕಣ. ಇದು DJ ಹಳೆ ವೈರ್ಲೆಸ್ ಮೈಕಿಂದು. ಇದು ಸಖತ್ತಾಗಿತ್ತು. ಆ್ಯಕ್ಚುಲಿ ನಾನು ತಗೊಂಡೇ 3 ವರ್ಷ ಆಯಿತು. ಈಗಲೂ ಸಖತ್ತಾಗಿ ವರ್ಕ್ ಆಗ್ತಾಯಿದೆ. ಒಳ್ಳೊಳ್ಳೆ DJ ಮೈಕ್ಗಳು ಬಂದಿದ್ದಾವೆ, ಇನ್ನೂ ಚಿಕ್ಕದಾಗಿ ಇನ್ನೂ ಚೆನ್ನಾಗಿ ಬಂದಿದ್ದಾವೆ. ಬೇಕಾದ್ರೆ ಪ್ರಾಡಕ್ಟ್ನ ಟ್ಯಾಗ್ ಮಾಡಿರ್ತೀನಿ, ನೋಡಿ ಬೇಕಾದ್ರೆ ಚೆಕ್ ಮಾಡಿ. ಇನ್ನೂ ಕಮ್ಮಿ ಪ್ರೈಸು. ನಾವು ತಗೊಂಡಾಗಿದ್ದು 35,000 ಆಯ್ತು, ಈಗೆಲ್ಲ 12,000 16,000ಕ್ಕೆಲ್ಲ ಒಳ್ಳೊಳ್ಳೆ ಸಿಗುತ್ತೆ. ಇದು ಯಾವುದೋ ಒಂದು ಪೆನ್ ಡ್ರೈವನ್ನ ತರಿಸ್ದೆ ಮೊನ್ನೆ. ಇದು ಎಷ್ಟು ಚೆನ್ನಾಗಿದೆ ಅಂದರೆ, ಇದು ಮೆಟಲ್ಲು ಫುಲ್ಲು ಹೆವಿ ಡ್ಯೂಟಿ, ಸಿಕ್ಕಾಪಟ್ಟೆ ವೆಯ್ಟ್ ಇದೆ. ಒಂದು 2,000 ಬಿತ್ತಿದ್ದು. ಇದು ಆ್ಯಕ್ಚುಲಿ 6,000ದ್ದೇನೋ ಡಿಸ್ಕೌಂಟಲ್ಲಿ 2,000 128 GB ಇದು ಡ್ರೈವ್ ಸ್ಯಾಂಡ್ ಡಿಸ್ಕ್ದು. ಇದು ಸಖತ್ತಾಗಿದೆ. ನನಗೆ ಮ್ಯಾಕ್ ಬುಕ್ಕಿಗೂ ಯೂಸ್ ಮಾಡ್ಬೋದು, ಈ ಕಡೆ ವಿಂಡೋಸ್ಗೂ ಯೂಸ್ ಮಾಡ್ಬೋದು. ಇದು ನಮ್ಮದು ಆ್ಯಪಲ್ದಲ್ವಾ ನೋಡಿ. ಇದು C ಟೈಪ್ ಇಲ್ಲಿದೆ, ಆಮೇಲೆ USB ಟೈಪ್ ಇಲ್ಲಿದೆ. 2 ಕಡೆಯೂ ಯೂಸ್ ಮಾಡ್ಬೋದು. ಇದಕ್ಕೆ USB ಇಲ್ಲ, C ಟೈಪು. ಇಲ್ಲಿಗೆ ತಗೊಂಡು ಮೊದಲೆಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇತ್ತು. ಗೂಗಲ್ ಡ್ರೈವಿಗೆ ಹಾಕಿ ಅಲ್ಲಿಂದ ಡೌನ್ಲೋಡ್ ಮಾಡಬೇಕಾಗಿತ್ತು ಮ್ಯಾಕಿಗಾದರೆ. ನಾನು ವಿಂಡೋಸು ಮ್ಯಾಕ್ ಎರಡನ್ನೂ ಯೂಸ್ ಮಾಡ್ತಾ ಇರೋದ್ರಿಂದ ಸಖತ್ ಯೂಸ್ ಆಗುತ್ತೆ. ಇದನ್ನು ಬೇಕಾದ್ರೆ ಟ್ಯಾಗ್ ಮಾಡಿರ್ತೀನಿ, ಇಷ್ಟ ಇದ್ದವ್ರು ತಗೊಳ್ಳಿ. ನನ್ನ ಮಗ ಮಾತ್ರ ಸಿಕ್ಕಾಪಟ್ಟೆ ಮೊಟ್ಟೆ ಇವತ್ತಿಗೆ ಬರೀ ತೃಪ್ತಿ, ಮಿಲೆಕ್ಸು ಮತ್ತು ಮೊಟ್ಟೆ ಬ್ರೇಕ್ಫಾಸ್ಟ್. ಆದಷ್ಟು ವೆಯ್ಟ್ ಕಮ್ಮಿ ಮಾಡ್ಕೊಳ್ಳೋಕ್ಕೆ ನಾವು ಮೇಂಟೈನ್ ಮಾಡ್ತಾಯಿದ್ದೀವಿ. ಇದಿಷ್ಟೇ ಬ್ರೇಕ್ಫಾಸ್ಟು, ಇನ್ನೇನೂ ಇಲ್ಲ. ಎಕ್ಸ್ಟ್ರಾ ಊಟ ಇದನ್ನು ತಿಂದ್ಬಿಟ್ಟು ಆಮೇಲೆ ಊಟ ಮಾಡ್ಬೇಕಾ. ನಮ್ಮ ಮನೆಯವ್ರು ಹೇಳ್ದಂಗೆ ಸಿಂಗಾಪುರಿಗೆ ಕರ್ಕೊಂಡು ಹೋದಾಗ ಬರ್ಗರ್ ಒಂದು ಮೀಲ್ ಅಂತ ಕೊಡಿಸಿದ್ರೆ ಅದು ತಿಂದ್ಬಿಟ್ಟು ಆಮೇಲೆ ಊಟಕ್ಕೆ ಯಾವಾಗ ಹೋಗೋಣ ಅಂತ ಕೇಳೋಳು. ಹಂಗೆ ಅಲ್ಲವನವ? ಹೋಗಿ ಚಮಚ ಕೊಡು ಅಂದ. ಅಯ್ಯೋ ಬಂದ ಸದ್ಯ. ನೀನು ವಿಡಿಯೋ ಮಾಡೋಕ್ಕೆ ಬಿಡಲ್ಲ ಈಗ ನನಗಿವನು. ಸರಿ ಆಯಿತು, ಇವತ್ತಿಗೆ ಇದಿಷ್ಟೇ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್. ಪೂಜಾಕೆರ ಚಾನಲ್ ಅಲ್ವ ಇದು? ಹೇಳು ಮತ್ತೆ. ಒಂದೇ ಧನ್ಯವಾದಗಳು. ಅವಳು ಹೇಳಲ್ಲ ಬಿಡಿ, ಅವಳನ್ನ ಕಾಯ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಎಲ್ರಿಗೂ ಧನ್ಯವಾದಗಳು.